ಸೈನ್ ಮಾಡಿ. ಹೋಗ್ತೀನಿ ಬುದ್ಧಿ. ರಂಗ ರಂಗ, ಪ್ರಪಂಚದಲ್ಲಿ ಪ್ರಾಮಾಣಿಕವಾಗಿ ದುಡಿದು ಬದುಕುವ ಮನುಷ್ಯ ಸಮಾಜದಲ್ಲಿ ದೊರೆ ಆಗಿರ್ತಾನೆ. ಕಳ್ತನ, ಸುಳ್ಳು, ವಂಚನೆಯಿಂದ ಬದುಕುವ ಮನುಷ್ಯ ಸಮಾಜಕ್ಕೆ ಹೊರೆ ಆಗ್ತಾನೆ. ನೋಡು, ಬದುಕಿನಲ್ಲಿ ನೋವು ನಲಿವು ಎರಡೂ ಇರುತ್ತೆ. ನೋವನ್ನು ಮರೆತು ನಲಿವನ್ನು ನೆನಪಿನಲ್ಲಿಟ್ಕೊಂಡು ನಗನಗ್ತಾ ಬಾಳು. ಮತ್ತೆ ಯಾವತ್ತೂ ಸೆರೆಮನೆಗೆ ಬರುವಂತ ಸಂದರ್ಭನ ನಿನ್ ಜೀವಮಾನದಲ್ಲೇ ತಂದ್ಕೋಬೇಡ. ಸೂಪರ್ಡೆಂಟ್ ಸಾಹೇಬ್ರ, ಇದು ನನ್ನ ಭಾಗಕ್ಕೆ ಸೆರೆಮನೆ ಆಗ್ಲಿಲ್ಲ, ದೇವ್ರ ಮನೆ ಆಗೋಯ್ತು. ನೀವು ತೋರಿಸಿದ ಪ್ರೀತಿ ಕರುಣೆಯಲ್ಲಿ ನಾನ್ ಮಾಡಿ ಪಾಪ ಎಲ್ಲ ಹೊಚ್ಕೊಂಡು ಹೊಂಟೋಯ್ತು. ಈಗ ಪುಣ್ಯವಂತಾಗಿ ಹೋಯ್ತಾ ಇವನಿ. ಬರ್ತೀನಿ ಸಾಹೇಬ್ರ. ಮಂಜಯ್ಯ, ಸರ್, ಏನ್ ಮಾಡ್ತಾ ಇದೀಯಾ? ನೀರು ಹುತ್ತಿದೆ ಸರ್. ಎಲ್ಲಿದೆ ನೀರು? ತಪ್ಪು ನಿಂದಲ್ಲ. ಸರಸ್ವತಿ, ನನ್ನ ಕೈ ಹಿಡಿದ ದಿವಸದಿಂದಲೂ ಈ ನಿರ್ಜೀವ ಗೊಂಬೆಗಳ ಮಧ್ಯೆ ನೀನ್ ಹೀಗೇ ವೀಣೆ ನುಡಿಸ್ತಾನೇ ಇದೀಯ. ನೀನ್ ಏಕಾಗ್ರತೆಗೆ ಮೆಚ್ಚಿ ಒಂದು ದಿನವಾದರೂ ಯಾವುದಾದ್ರೂ ಒಂದು ಗೊಂಬೆ ಜೀವ ತಳೆದು ಮಗುವಾಗಿ ನೀನು ಮಾಡ್ಲಿಕ್ಕೆ ಬರಲಿಲ್ಲ. ನನಗೂ ರಿಟೈರ್ ಆಗೋ ದಿವಸ ಹತ್ರ ಬರ್ತಾ ಇದೆ. ಐ ಫೀಲ್ ಸೋ ಸಾರಿ ಫಾರ್ ಯು. ನೀವೇನು ಮರಗಬೇಕಾಗಿಲ್ಲ. ನಾನ್ ಬಂಜೆ ಅನ್ನೋ ಭಾವನೆನ ಯಾವತ್ತೋ ನೀವು ಅಳಿಸ್ಬಿಟ್ಟಿದ್ದೀರಾ. ಕಣ್ಣು ಬಿಟ್ಟು ನೋಡುವಾಗ ನಿರ್ಜೀವವಾಗಿ ಕಾಣೋ ಈ ಗೊಂಬೆಗಳು ನಾನು ವೀಣೆ ನುಡಿಸ್ತಾ ಕಣ್ಣು ಮುಚ್ಚಿದಾಗ 10-8 ಮಕ್ಕಳಾಗಿ ನನ್ ಸುತ್ತಮುತ್ತ ಅಂಬೆಗಾಲಿಡ್ತಾ
ನಕ್ಕು ನಲಿದು ಕುಣಿದು ಕುಪ್ಪಳಿಸುತ್ತವೆ. ನಿನ್ನ ನಾದ ವೈಖರಿಗೆ ಕೊಲೆಗಾರ ಕೈದಿಗಳು ತಮ್ಮನ್ನು ತಾವೇ ಮರೆತು ತಲೆದೂಗ್ತಾರಂದ ಮೇಲೆ ನಿನ್ನ ಕಲ್ಪನೆ ಖಂಡಿತ ಸುಳ್ಳಲ್ಲ. ಪ್ರತಿಯೊಬ್ಬ ಮನುಷ್ಯನು ತನ್ನ ನೋವನ್ನ ನಲಿವಾಗಿ ಮಾರ್ಪಡಿಸ್ಕೊಳ್ಳೋದು ಹೀಗೆ ಸರಸ್ವತಿ. ಅದಕ್ಕೆ ಜೈಲ್ನಲ್ಲಿರೋ ಖೈದಿಗಳನ್ನೆಲ್ಲ ನಮ್ಮ ಮಕ್ಕಳೇ ಅಂತ ತಿಳ್ಕೊಂಡು ನೀವು ನಿಮ್ ನೋವನ್ನ ಮರೆತು ನಲಿವು ಕಾಣ್ತಾ ಇರ್ತೀರಿ. ಏನಾಯ್ತು? ರೇಷನ್ ಅಕ್ಕಿಲಿ ಅಕ್ಕಿಗಿಂತ ಕಲ್ಲೇ ಹೆಚ್ಚಾಗಿರುತ್ತೆ. ಅದ್ ನಿನ್ ಕಣ್ಣಿಗೆ ಬಿದ್ದಿಲ್ಲ, ನನ್ನ ಹಲ್ಲಿ ಸಿಕ್ತು. ನಮ್ಮೂರಲ್ಲಿ ದಂಡ್ಯ ಗದ್ದೆ ಇದ್ರು 5-6 ವರ್ಷದಿಂದ ಒಂದು ಕಾಳಕ್ಕಿ ಮನೆಗ್ ಬರ್ಲಿಲ್ಲ. ರುಚಿ ಇಲ್ದೇ ಇರೋ ಈ ರೇಷನ್ ಅಕ್ಕಿ ಅನ್ನ ತಿನ್ನೋದು ನಮಗ್ ತಪ್ಪಲಿಲ್ಲ. ಪಿತ್ತಾರ್ಜಿತ ಆಸ್ತಿ ಫಲ ತಿನ್ನೋಕು ಲಭ್ಯ ಇರ್ಬೇಕು ಕಣೆ. ಲಭ್ಯ ಇಲ್ಲ ಅಂತ ನೀವು ಸುಮ್ನೆ ಇದ್ಬಿಡಿ. ನಾಳೆ ದಿವಸ ನೆಲವು ನಮ್ಮ ಪಾಲಿಗೆ ಇಲ್ದಾಗುತ್ತೆ. ಅವಕಾಶ ಸಿಕ್ಕಿದ್ರೆ ಪಕ್ಕದ ಮನೆ ಬೇಕು ಹಾಲು ಕುಡ್ಕೊಂಡು ಹೋಗ್ಬೋದೇ ವಿನಃ ಹಾಲಿನ ಪಾತ್ರನೇ ಎತ್ಕೊಂಡು ಹೋಗಕ್ಕಾಗುತ್ತೇನೆ? ನಾನು ನಿರ್ಧಾರ ಮಾಡಿದ್ದೀನಿ. ಮುಂದಿನ ಭಾನುವಾರ ನಾನೇ ಹಳ್ಳಿಗೆ ಹೋಗಿ ಗುತ್ತಿಗೆದಾರ ಕಪನಿಪತಿಯಿಂದ ಗದ್ದೆ ಬಿಡಿಸ್ಕೋತೀನಿ. ಮುಂದಿನ ವರ್ಷಕ್ಕಾದ್ರೂ ನಮ್ ಗದ್ದೆಯನ್ನ ತಿನ್ನೋ ಯೋಗ ನಮಗಿದೆಯೋ ಇಲ್ಲೋ ನೋಡೇ ಬಿಡೋಣ. ಸಿಗರೇಟ್ ರೆಡಿ. ಹೇಗೋ ಸಿಗರೇಟ್ ನ ನಿಮ್ ತುಟಿಯಲ್ಲಿ ಇಟ್ಬಿಡ್ತೀನಿ. ಅದನ್ನ ಹಚ್ಚೋದು ಅಂದ್ರೆ ನನಗ್ ತುಂಬಾ ಕಷ್ಟ ಆಗುತ್ತೆ. ಹೇಗೋ ಅರ್ಧ ಪಾಪ ಮಾಡ್ಬಿಟ್ಟಿದ್ಯಾ. ನನ್ ಕೈ ಹಿಡ್ ತಪ್ಪಿಗೆ ಪೂರಾ ಪಾಪ ಮಾಡ್ಬಿಡು. ಪ್ರತಿಭಟಿಸಿದ್ರು ಪ್ರಯೋಜನ ಇಲ್ಲ ಅಂದ್ಮೇಲೆ ನೀವ್ ಹೇಳ್ದಾಗ ತಾನೇ ಕೇಳ್ಬೇಕು. ಪಾಂಡುರಂಗ ಅಣ್ಣ, ಈ ಭೂಮಿಯಲ್ಲಿ ಹುಟ್ಟಿದ ಮ್ಯಾಗೆ ಮನುಷ್ಯ ಬದುಕಬೇಕು ನಿಜ. ಆದ್ರೆ ಇನ್ನೊಬ್ಬನ್ನ ತದಿಕೆ ತಾನು ಬದುಕೋ ಯತ್ನ ಮಾಡೋದು ಲುಚ್ಚ ಕೆಲಸ ಅಂತೀಯ. ಇಂಥ ಮಾತು ಒಂದೇ ಉಂಟೇನಣ್ಣ. ಮೊದಲನೇ ಪೇಜ್ನಿಂದ ಕೊನೆ ಪೇಜಿನ ಗಂಟ ಮಹಾಭಾರತದಾಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋ ಮುತ್ತು ಇದು. ಅಂತ ಮುತ್ತು ನಮ್ ಬಾಬನ ಬಾಯಿಂದ ಉದುರ್ತು ಅಂದ್ಮೇಕೆ ಇವತ್ತೇನೋ ಬಂತು. ಮುಚ್ಚಲೆ ಎಲ್ಲ ಸರ್ಕು. ಹಾಕೋ ಗಳಾಸ್ಗೆ. ಈಸ್ಗೆ ನನ್ ಮಗನೆ ಅದಕ್ಕೂ ನನ್ನೇ ಕೇಳ್ಬೇಕಾ? ಆ ಬಾಟ್ಲಲ್ಲಿ ಮಡಿಗ್ಬಿಟ್ಟು ಹೋಗು. ನಮ್ ಸಿಂಗ್ಲಿಕ ಓನಿಯೇ ತಿನ್ ನನ್ ಮಗ. ಸತ್ತ ನನ್ನ ಮೊದಲನೇ ಹೆಂಡತಿ ತಮ್ಮನಾದ್ರು 4ನೇ ಹೆಂಡತಿ ನನ್ನ ಅಡ್ಡಿ ಬಂದ ಮ್ಯಾಗೂ ಅದೇ ನಿಯತ್ತು. ಬಾವಾ ಬಾವಾ, ಪೊಲೀಸು ಜೀಪು. ಹುಲಿ ಹಾಕ್ ಬಂದ. ಸಿಂಗ್ಲಿಕ ಬರ್ರೋ ದಾಂಡಿಗ ಬರ್ರೋ. ಸಿಂಗ್ಲಿಕ ನಿಮ್ ಬಾವ ಊರಲ್ಲಿಲ್ಲ, ಧರ್ಮಸ್ಥಳಕ್ಕೆ ಹೋಗವನೇ. ಬರೋ ಹುಣ್ಣಿಮೆನೆ ತಲೆಗೇರ್ತಾ. ನೀವು ಅನ್ರೋ ಸಾಯಂಕಾಲ ನಿಮ್ಗೂ ಒಂದ್ ಗಳ ಸಾಕಿಸ್ತೀನಿ. ಬರ್ರೋ ಮರ ಬರ್ರೋ ಎತ್ರೋ. ಅಡ್ವಿದೆ ಸಾರು. ಏನಪ್ಪಾ, ಎಲ್ಲಿ ನಿಮ್ ಭಾವ ಕಪನಿಪತಿ? ಧರ್ಮಸ್ಥಳಕ್ಕೆ ಯಾತ್ರೆಗೆ ಹೋಗಿ 1 ವಾರ ಆಯ್ತು ಸಾರು. ಅಲ್ವೇನ್ರಪ್ಪ? ಮುಂದಿನ ಹುಣ್ಣಿಮೆಗೆಲ್ಲ ಬಂದ್ಬಿಡ್ತಾರೆ ಸಾರು. ಓಹೋ, ಹೂ ಬಿಟ್ಟಿರೋದ್ ನೋಡಿದ್ರೆ ಈ ಸಲ ಮಾವಿನ ಫಸಲು ಚೆನ್ನಾಗಿ ಆಗೋ ಹೋಗಿದ್ಯಲ್ಲ. ರೀ ಕಪನಿಪತಿ ಅವ್ರೆ, ಏನ್ರಿ ನಿಮ್ ಅವಸ್ಥೆ? ಕಪಿತರ ಮರ ಹತ್ತು ಕೂತಿದ್ರಲ್ಲ, ನೀವು ಧರ್ಮಸ್ಥಳಕ್ಕೆ ಹೋಗ್ಲಿಲ್ವಾ? ಹೋಗಿದ್ದೆ, ಈಗ ಬಳ್ಳು
ಇಳಿಸಿದು ದಣಿ ಅಡ್ಡ ಬಿದ್ದೆ. ಹೊಸಲು ನೋಡಿ ಹೆಂಗ್ ಬಿಟ್ಟದೆ, ಅದಕ್ಕೆ ಈ ಮರಕ್ಕೆ ಧರ್ಮಸ್ಥಳ ಅಂತ ಹೆಸರು ಮಡಗಿವಿ. ನೋಡಿಲಿ ಕರಾರು ಪತ್ರ. ಇವತ್ತಿಂದ ನಿಮಗೂ ನಮ್ ಭೂಮಿಗೂ ಯಾವ ಸಂಬಂಧನೂ ಇಲ್ಲ. ದಾಡಾದಣಿ, ನನ್ ಕೈಯಿಂದ ಗದ್ದೆ ಕಿತ್ಕೊಂಡ್ರೆ ಅದಕ್ಕೆ ಏರ್ ಕಟ್ಟೋ ಗುಂಡಿ ಊರದೇ ಇಲ್ಲ. ಕೇಳಿದ್ರ ಯಾರು ಉಳಿದೇ ಇರೋ ಕಾಲಕ್ಕೆ ನಮ್ ಗದ್ದೆ ಗೋಮಾಳವಾಗಿರ್ಲಿ. ಮೇವಿಲ್ದಿರೋ ದನಾಕರು ಇಲ್ಲಿ ಮೇಯ್ದು ಸಂತೃಪ್ತಿಯಿಂದ ಬದುಕ್ಲಿ. ನಿಮಗೂ ಈ ನೆಲಕ್ಕೂ ಸಿಂಗ್ಲಿಕ ನಮಸ್ಕಾರ ಸರ್. ನಮಸ್ಕಾರ. ನೀನು ಕಪನಿಪತಿ ಸೋದರಳಿ ಅಲ್ಲ? ಹೌದು ಸರ್, ನನ್ನ ಹೆಸರು ಸಂಪತ್ ಅಂತ. ಸಂಪತ್ತು? ಓ, ಜ್ಞಾಪಕಕ್ಕೆ ಬಂತು. ನೀನ್ ಈ ಹಳ್ಳಿಯಲ್ಲೇ ಇದ್ಯಾ? ಹೌದು ಸರ್. ಏನ್ ಮಾಡ್ಕೊಂಡಿದ್ಯಪ್ಪ? ನಮ್ಮಪ್ಪ ಸತ್ ಮೇಲೆ ನಮ್ಮವ್ವ ಕೂಲಿ ನಾಲಿ ಮಾಡಿ ನನ್ನನ್ನು ದೊಡ್ಡವನಾಗಿ ಮಾಡಿದ್ಲು ಸರ್. ಈಗ ಅವಳನ್ನ ಸಾಕೋ ಜವಾಬ್ದಾರಿ ನನ್ ಮೇಲಿದೆ. ವ್ಯವಸಾಯ ಮಾಡೋಣ ಅಂತಂದ್ರೆ ಭೂಮಿ ಇಲ್ಲ, ಏನಾದ್ರೂ ಕೆಲಸ ಹುಡ್ಕೋಣ ಅಂತಂದ್ರೆ ಸಾಕಷ್ಟು ವಿದ್ಯೆ ಇಲ್ಲ ಸರ್. ಓಹೋ, ಹಾಗೇನು ಸರ್? ನೀವು ನಮ್ಮ ಮಾವನಿಂದ ಜಮೀನ್ ಬಿಡಿಸ್ಕೊಂಡಿದ್ದ ವಿಷಯ ಗೊತ್ತಾಯ್ತು. ಆ ಜಮೀನ ನನಗೆ ಬೇಸಾಯ ಮಾಡಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ಸರ್. ವರ್ಷ ವರ್ಷ ಬರೋ ಫಸಲ್ನ ತಪ್ಪದೆ ನಿಮ್ಮ ಮನೆ ಬಾಗಿಲು ತಂದು ಒಪ್ಪಿಸ್ತೀನಿ ಸರ್. ನನ್ ಜಮೀನ್ ತನ್ನ ವಶಕ್ಕೆ ತಗೊಳ್ಳೋವಾಗ ನಿಮ್ಮ ಮಾವನು ಇದೇ ಮಾತು ಹೇಳಿದ್ದ. ನಮ್ಮ ಮಾವ ಹೊಟ್ಟೆ ತುಂಬಿದವನು, ನಾನು ಹಸು ಕೊಂಡ್ರವನು ಸರ್. ಆಲ್ ರೈಟ್. ಹೆತ್ತ ತಾಯಿನ ಸುಖವಾಗಿಡಬೇಕು ಅಂತ ಹಂಬಲಿಸೋ ಮಗ ಆಡಿದ ಮಾತಿಗೆ ತಪ್ಪಲ್ಲ ಅಂತ ನಾನ್ ನಂಬ್ತೀನಿ. ನೋಡು, ಇವತ್ತಿಂದಲೇ ನನ್ನ ಜಮೀನ್ ನೀನ್ ನೋಡ್ಕೊ ಸರ್. ತಪ್ಪಲಿ ನನ್ನ ಮಗ ಬದುಕಲಿ ಅಂತ ಅಡ್ಡಿ ಮುಂದೆ ತಾವು ಕೊಟ್ರೆ ಈಗ ನನ್ನ ಹೊಟ್ಟೆ ಮೇಲೆ ತರ್ಕಕ್ ನಿಂತ್ಬಿಟ. ನೋಡ್ ಮಗ, ಒಂದ್ ಮಾತು ಹೇಳ್ತೀನಿ. ಒಣಗಿರೋ ಉಲ್ಕಡ್ಡಿ ಗಾಳಿಗೆ ಎದುರಾದ್ರೆ ತೂರ್ಕೊಂಡ್ ಬದುಕ್ಬೋದು, ಪ್ರವಾಹ ಬಂದ್ರೆ ತೇಲ್ಕೊಂಡ್ ಬದುಕ್ಬೋದು. ಆದ್ರೆ ಬೆಂಕಿನ ಎದುರಾಕೊಂಡ್ ಬದುಕಕ್ ಆಯ್ತದೇನ್ ಮಗ? ಸುಮ್ಕಿರವ, ನಾನೇನು ಉಳ್ಕಡ್ಡಿ ಅಲ್ಲ. ರಟ್ಟೆಲಿ ಬಲ, ಎದೆಲಿ 4 ಜನರ ಸಮನಾಗಿ ಬದುಕ್ಬೇಕು ಅನ್ನೋ ಛಲ ಇರೋ ಗಂಡು ಮಗ ಕಣವ್ವ. ನೆತ್ತಿ ಗಟ್ಟಿಗೈತೆ ಅಂತ ಯಾರಾದ್ರೂ ಗೋಡೆಗ್ ತಲೆ ಚಚ್ಕತಾರ? ನಾ ಹೇಳೋದು ನಿನ್ ಒಳ್ಳೇದಕ್ಕೆ ಕಣಪ್ಪ. ಆ ನೆಲ್ದಾಸೆ ಬಿಟ್ಬಿಡು. ನಿಮ್ ಮಾವನ್ನೇ ಅಪ್ಪ ಅಯ್ಯ ಅಂತ ಮಂಡಿ ಊರ್ಕೊಂಡ್ ಬದುಕೋದನ್ ಕಲಿ. ಹೋಗವ, ಸಂಬಂಧಿ ಎದುರು ಮಂಡಿ ಊರು ಬದುಕಕ್ಕಿಂತ ಸ್ವಂತ ಕಾಲ್ ಮೇಲೆ ನಿಂತು ಸಾಯೋದೆ ಮೇಲು. ಗಿರಿಜಾ, ಏನಣ್ಣ? ಸ್ವಂತ ಕಾಲ ಮೇಲೆ ನಿಂತು ಬದುಕಬೇಕು ಅನ್ನೋದು ತಪ್ಪಲ್ಲ ಕಣಮ್ಮ. ಆದ್ರೆ ಸ್ವಂತ ಸಂಬಂಧಿಕನ ಹೊಟ್ಟೆ ಮೇಲೆ ತದುಕಿ ಬದುಕೋದು ಲುಚ್ಚ ಕೆಲಸ. ಈ ಮಾತ್ ನಿಮ್ಮ ಅಣ್ಣ ಹೇಳ್ತಾ ಇಲ್ಲ, ಮಹಾಭಾರತದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳವನೇ. ಅದೇ ಪರಮಾತ್ಮ ಇದೇ ಭಾರತದಾಗೆ ಇನ್ನೂ ಒಂದು ಹೇಳಿಲ್ಲ, ಮಾಡ್ ತೋರ್ಸವನೆ. ಏನು? ಕೃಷ್ಣ ಪರಮಾತ್ಮನ ತಾಯಿ ಯಾರು? ಯಾವಕಿ? ಅವಳ ಅಣ್ಣ ಯಾರು? ಕಂಸ. ಆ ಕಂಸಾಸುರ ತಂಗಿನ ಸೆರೆಲಿಟ್ಟ. ತಂಗಿ ಮಗ ಕೃಷ್ಣನ್ಗೆ ಕೊಡಬಾರ್ದು ಕಷ್ಟ ಕೊಟ್ಟ. ಅದಕ್ಕೆ ಸೋದರಳಿಯ ಕೃಷ್ಣ ಸೋದ್ರ ಮಾವ ಕಂಸಾಸುರನ್ಗೆ ಕೊನೆಗೆ ಏನ್ ಮಾಡ್ದ ಗೊತ್ತಾ ಮಾವ? ಮಾವ ಅನ್ನೋದು ನೋಡ್ದೆ ಮ್ಯಾಟ್ರನ್ ಈಚಿಕ್ಬಿಟ್ಟ. ಗಿರಿಜಾ, ಕೇಳ್ದ ನಿನ್ ಮಗನ ಮಾತ್ನ? ಅವನ್ ಕೃಷ್ಣ ಅಂತೆ, ನಾನ್ ಕಂಸ ಅಂತೆ. ನನ್ನ ತದುಕಕ್ಕೆ ಅಂತಲೇ ನೀನ್ ಅವನ್ ನೆತ್ತಿರೋದು. ನೀ ಯಾಕ ಹಂಗ ಅನ್ಕೊಳ್ಳೋದು? ನನ್ ಮಗ ಏನು ನಿನ್ ಸೊತ್ ನುಂಗಿಲ್ಲ. ಆ ಪುಣ್ಯಾತ್ಮ ದಯಾನಂದಪ್ಪ ನೀನ್ ಮಾಡಿರೋ ಅನ್ಯಾಯಕ್ಕೆ ರೋಸ್ ಹೋಗಿ ನಿನ್ನಿಂದ ಜಮೀನ್ ಬಿಡಿಸ್ಕೊಂಡ್ರು. ನಾನ್ ನ್ಯಾಯವಾಗಿ ದುಡ್ದು ಫಸಲ್ನ ನಿಮ್ ಮನೆಗೆ ಒಪ್ಪಿಸ್ತೀನಿ ಅಂತ ಮಾತ್ ಕೊಟ್ಟೆ. ನನ್ ಮೇಲೆ ನಂಬಿಕೆ ಬಂತು, ಭೂಮಿ ನನಗ್ ಸಿಕ್ತು. ಅದಕ್ಕೆ ಮಾವನಾಗ ನಿನಗೆ ಯಾಕೆ ನನ್ ಮೇಲೆ ಇಷ್ಟೊಂದು ಹೊಟ್ಟೆ ಉರಿ? ಯಾಕೆ ಅಂದ್ರೆ 2 ವರ್ಷ ಜಮೀನ ಯಾರು ಮಾಡದೆ ಪಾಳು ಬಿದ್ದಿದ್ರೆ ಆ ದಯಾನಂದ ಬಂದ್ ನನ್ ಕಾಲ್ಗೆ ಬೀಳ್ತಿದ್ದ. ಆ ಆಸ್ತಿ ನಂದಾಗಿರೋದು, ಅದಕ್ಕೆ ನೀನ್ ಅಡ್ಡಾದೆ. ಅದಕ್ಕೆ ನಮ್ ಬಾವನ ಹೊಟ್ಟೆಲಿ ಇಷ್ಟೊಂದು ಉರಿ. ಕಂಡೋರ್ ಸೊತ್ತಿಗೆ ಆಸೆ ಪಡೋರ್ಗೆ ಕೊನೆಗ್ ಬರೋದು ಇದೇ ರೋಗ. ಆಯ್ತು, ನನ್ ಗತಿ ಏನಾರ ಆಗ್ಲಿ, ನಿನ್ ಮಗ ಆ ಗದ್ದೆಗೆ ಏರ್ ಕಟ್ಟಿ ಬೇಸಾಯ ಮಾಡಿ ಭೂಪತಿ ಹೆಂಗ್ ಬದುಕಲಿ. ಗಿರಿಜಾ, ಏನೋ ಗಂಡ ಸತ್ತ ತಂಗಿನಲ್ಲ ಅಂತ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಕ್ಕೆ
ನಿನ್ನ ಮಗ ನನ್ನ ಮನೆನೇ ಮುರಿತಾವನೆ. ನಂದು ನಿಂದು ಸಂಬಂಧ ಕಿತ್ತೋತು. ನಾನ್ ಅಣ್ಣನೂ ಅಲ್ಲ, ನಿನ್ ತಂಗಿನೂ ಅಲ್ಲ. ಇವತ್ತೇ ಈ ಜಾಗ ಖಾಲಿ ಮಾಡಿ. ಏನ್ ನೋಡ್ತೀಯ? ನಡಿಯರೇ. ನೋಡ್ದ್ಯ ಮಗ, ಇಂಥ ಮಾವನ್ ನಿಷ್ಠೂರ ಕಟ್ಕೊಂಡು ನೀನ್ ಆ ಭೂಮಿ ಬೇಸಾಯ ಮಾಡೋಕಾಯ್ತದ? ಈ ಊರಾಗ ನೆಮ್ಮದಿಯಾಗಿ ಬದುಕೋಕಾಯ್ತದ? ಯಾಕಾಗಕ್ಕಿಲ್ಲವ್ವ, ನಾನು ಬದುಕ್ತೀನಿ, ಬದುಕ್ ತೋರಿಸ್ತೀನಿ. ಹೆಂಗೋ ಏನೋ, ನಂಗಂತೂ ಭಯ ಆಗ್ತದೆ. ನೋಡ್ ಮಗ, ಪ್ರತಿ ಹುಣ್ಣಿಮೆ ಚೌಡಿ ಗುಡಿಗೆ ಹೋಗಿ ದೀಪ ಇಟ್ಬಿಟ್ಟು ಬಾ. ಬರೋ ಗಂಡಂತ್ರೆಲ್ಲ ಪಾರಾಯ್ತದೆ. ಅದಿರ್ಲಿ ಕಣವ್ವ, ನಾವ್ ಇವ್ರ ಹಂಗಲ್ ಇರೋದಕ್ ತಾನೆ ಇವ್ರ ಇಷ್ಟೊಂದು ಮಾತಾಡೋದು. ನಡಿ, ಮೊದ್ಲು ಈ ಮನೆ ಖಾಲಿ ಮಾಡೋಣ. ನಡಿ. ಅವನ್ ಕಡೆ ನೋಡ್ತಿದ್ಯಾ? ಗೆಪ್ತಿಗ್ ಬಂದ್ಬಿಟ್ನ. ಏಯ್, ಇನ್ನೊಂದಪ್ಪ ಅವನ್ ಕಡೆ ನೋಡಂಗಿಲ್ಲ, ಗೊತ್ತಾ? ಇನ್ನೇನು ಈ ಮುಸುಡಿ ನೋಡ್ಬೇಕಾ? ಮುಸುಡಿಗೆ ಏನಾಗೈತೆ? ಕಾಲೊಂದ್ ಸರಿಯಾಗಿಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಸರಿಯಾಗೈತೆ. ಓ ಏಯ್, ಬಾಬಾ, ರಾತ್ರಿ ಎಲ್ಲ ನಿಂದೇ ಕನ್ಸು. ಬೆಳಗಾಯ್ತಿದ್ದಂಗೆ ಬಾಬಾ ಅಂತ ಕೂಗಿದ್ರೆ ಅದ್ಯಾಕ್ ಮುಖ ಇಟ್ಟಿನ ಮಾಡ್ಕೆ ಮಾಡ್ಕೊಂಡದೆ? ನಿನ್ನೆನೆ ನಿಮ್ಮಪ್ಪ ಜಗಳ ಕಾದು ನಮ್ ಸಂಬಂಧ ಕಟ್ಕೊಂಡವನೆ. ಪೆಚ್ಚ, ಕಡ್ಕೊಳಕ್ಕೆ ಸಂಬಂಧ ಏನು ಚಕ್ರೆ ಆಗ್ಬಾ? ಸಂಬಂಧದ ಗಂಟಿರೋದು ಮೈಯಾಗಿನ ರಕ್ತಕ್ಕೆ, ಮನಸ್ಸು ಮನಸ್ಸಿಗೆ. ನನ್ಗೂ ನಿನ್ಗೂ ಮನ್ಸೈತೆ, ನಿಮ್ಮ ಅಪ್ಪನ್ಗಿರ್ಬೇಕಲ್ಲ ಮನ್ಸು. ಹಗಲು ಸೇಂದಿ ರಾತ್ರಿ ಸರಾಯಿ ಕುಡ್ದು ಮನ್ಸೆಲ್ಲ ಮಸಾಣ ಆಗೋಗೈತೆ. ತದಕದ ನನ್ನ ಎದೆ ಮೇಲೆ ತದಕದ. ಲೇ ಸಂಪತ, ನಿನ್ ಭಾಗಕ್ಕೆ ನನ್ನ ಮನಸ್ಸು ಮಾತ್ರ ಮಸಾಣ ಅಲ್ವೋ? ನೀನು ಉಳುಮೆ ಮಾಡಿ ಬದುಕಬೇಕು ಅಂತ ಹೊಂಟಿದ್ಯಲ್ಲ ನೆಲ, ಅದು ಮಸಾಣವೇ. ನನ್ನ ಬದುಕನ್ನು ನೀನ್ ತದಕದೆ, ನಿನ್ನ ಬದುಕನ್ನ ಶ್ರೀ ಕೃಷ್ಣ ಪರಮಾತ್ಮ ತದಕದೆ ಬಿಡ್ತಾನ? ಅದಕ್ಕೆ ತದಕ್ತಾನೆ. ಆ ಕೃಷ್ಣ ಪರಮಾತ್ಮನ್ಗೆ ಬೇರೆ ಏನು ಕೆಲ್ಸ ಇಲ್ಲ, ನಿಮ್ಮಂತ ಕುಡುಕ್ರ ಮಾತ್ ಕೇಳ್ಕೊಂಡು ತದ್ಕೋದೆ ಕೆಲ್ಸ. ನೀರ್ ತತ್ತೀನಿ ಅಂತ ಬಂದು ಸರ್ಸಾಡ್ತಿದೀಯಾ? ಮರ್ಯಾದೆಯ ನೀರ್ ತಗೊಂಡ್ ಮನೆಗೋಗು. ಬಾವಾ, ಇನ್ಮ್ಯಾಕ ಅವಳು ಎಲ್ಲಿಗೋದ್ರು ಜೊತೆಯಾಗಿ ನಾನು ಹೋಯ್ತೀನಿ, ಸುಮ್ಕಿರು. ದೊಡ್ಡ ಗಂಡ್ಸು ನನ್ ಮಗ, ತೆಗೆಲ ಗಳಾಸು. ಕಂಜಿಲದ ವಾಸನೆ. ಹೈ 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 ಓ ಕೇಶವ, ನೀನ್ ಈ ಜೈಲಿ ಬರ್ತಿರೋದು ಎಷ್ಟನೇ ಪಾಪ? ಬಿಡ್ತು ಅನ್ನೋ ಮೊದ್ಲಿಗೆ ರಾಮ ಕೃಷ್ಣ ಅಂತ ಬಲಗಾಲ ಇಟ್ಕೊಂಡು ಈಗ ತಾನೇ ಒಳಗಡೆ ಬರ್ತಾ ಇದ್ದೀನಿ. ಬರ್ತಿದ್ದಾಗೇನೆ ಈ ಮಣ್ಣು ಬಿದ್ದ ಕೆಲಸ ಬೇರೆ ಗಂಟು ಬಿದ್ದಿದೆ. ಈ ಮೊದ್ಲು ಮಣ್ಣು ಮಿದಿ ಕೆಲಸ ನೀ ಮಾಡೇ ಅಲ್ವಾ? ಬಿಡ್ತು ಅನ್ನೋ, ನನಗ್ ಮನುಷ್ಯನ ಮಿದ್ದೆ ಅಭ್ಯಾಸ. ಅಂದ್ರೆ ನೀ ಕೊಲೆ ಮಾಡಿ ಜೈಲಿಗೆ ಬಂದಿದ್ದೀಯಾ ಅನ್ನು? ಅಯ್ಯೋ, ಯಾರದಪ್ಪ ಬಿಡ್ತು ಅನ್ನೋ. ನೋಡು ಕೇಶವ, ಯೋ, ನಿನ್ನ ಹೆಸರೇ ಕೇಶವ, ಅವನ ಹೆಸರು ಮಾಧವ. ಮಾಧವ ಕೇಶವ ಎರಡು ಒಂದೇ. ನೋಡು ಕೇಶವ, ಮಾಧವ, ಮನೆಯಲ್ಲಿ ನಮ್ಮ ತಾತನ ಮೈ ಒಂಥರ ವಿಚಿತ್ರ ಮಿಷಿನು. ಅವನ ಕೈ ಎಡ್ಕೊಂಡ್ರೆ ಕಾಲು ಹಿಡ್ಕೋತಾ ಇತ್ತು, ಅವನ ಕಾಲು ಮಡ್ಚ್ಕೊಂಡ್ರೆ ಕೈಯೇ ಹಿಡ್ಕೊತಾ ಇತ್ತು. ಅವನು ಯಾವಾಗ್ಲೂ ನನ್ನ ಕಾಲ್ ಮೀದಿ ಕೈ ಮೀದಿ ಅಂತ ಗೋಳುಕೋತಾ ಇದ್ದ. ಅಲ್ಲಿ ಅವನ್ ಕಾಟ ತಡೀಲಾರ್ದೆ
ಕೇಳ್ದೆ ಮನೆ ಬಿಟ್ಟು ಓಡ್ ಬಂದೆ. ಇಲ್ಲಿ ಈ ಕಾಟ ಕಾದಿತ್ತು. ಓಹೋ, ಮನೆ ಬಿಟ್ಟವನು ನೆಟ್ ಇಲ್ಲಿಗೆ ಬಂದ್ಬಿಟ್ಟು. ನಾನಾಗೆ ಯಾಕೆ ಬರ್ಲಿ, ಬಹುಮಾನ ಕೊಟ್ಟು ನನ್ನ ಇಲ್ಲಿ ಕರ್ಕೊಂಬಂದವ್ರೆ ಗೊತ್ತಾ. ಅದೇ ಅಪ್ಪ, ಇಲ್ಲಿಗೆ ಯಾತಕ್ ಕರ್ಕೊಂಬಂದ್ರು ಅಂತ ಹೇಳ್ಬೇಕಾ? ಎಟ್ಗಲ್ಲ ಹತ್ರ ಬಾ ನೋಡು ಗಿಟ್ಟಣ. ನನ್ನ ಹೆಸರು ಗಿಟ್ಟಣ ಅಲ್ಲ, ಮುತ್ತಣ್ಣ. ನೋಡು ಮುದ್ದಣ್ಣ, ಅರಸೀಕೆರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲಿತಾ ಇದ್ದೆ. ಹೊಟ್ಟೆ ಅಂಬೋ ಅಂತ ಬಡ್ಕೋತಾ ಇತ್ತು. ನೋಡ್ತೀನಿ ಯಾರೋ ಒಬ್ಬ ಜೆಂಟ್ಲ್ಮೆನು ಟಿಪ್ ಟಾಪ್ ಡ್ರೆಸ್ ಮಾಡ್ಕೊಂಡು ಟಕ್ ಟಕ್ ಅಂತ ಬಸ್ ಹೊತ್ತಕ್ ಬರ್ತಾ ಇದ್ದ. ಅವನ್ ಪ್ಯಾಂಟ್ ಹಿಂದೆಗಡೆ ಜೇಬ್ನಲ್ಲಿ ಪರ್ಸು, ಹೆಗ್ಗಣದ ಗಾತ್ರ, ಹೆಚ್ಚು ಕಮ್ಮಿ ನಿನ್ನ ಗಾತ್ರ. ಇಣಕ್ಕೆ ನೋಡ್ತಾ ಎತ್ಕೋಬಾ ಅಂತ ನನ್ನ ಕರಿತಾ ಇತ್ತು. ಅದು ಕರಿತಲ್ಲ ಅಂತ ನಾನು ಹತ್ರ ಹೋಗಿ ಕೈ ಇಟ್ಟೆ. ನಂಬರ್ 420 ನನ್ನ ಕುತ್ತಿಗೆ ಮೇಲೆ ಕೈ ಇಟ್ಟೇ ಬಿಟ್ಟ. ಆಮೇಲೆ ಅಯ್ಯೋ, ಆಮೇಲೆ ಏನಾಯ್ತು ಅಂದ್ರೆ ಮಣ್ಣು ಮಿದಿತಾ ಇದೀಯ. ಸುಸ್ತಾಗತ್ತಪ್ಪ, ವಾರ್ಡನೆಲ್ಲೂ ಕಾಣ್ತಾ ಇಲ್ಲ. ಸ್ವಲ್ಪ ಹೊತ್ತು ಸುಧಾರಿಸ್ಕೋತೀನಿ. ಯಾಕಲ್ ಕೊಡಪ್ಪ, ನನ್ನ ಹೆಣಕಲ್ಲ ನನಗೆ. ಕೇಶವ, ಏನು ನಿನ್ ಭರತನಾಟ್ಯ? ಓ ಕೇಶವ, ಏನು ಸೂಪ್ರಿಡೆಂಟು. ಸೂಪರ್ಡೆಂಟಾ? ಸೂಪರ್ಡೆಂಟಾ? ಗುಡ್. ನನಗೊಂದೇ ಒಂದು ಅನುಮಾನ, ನಿಮ್ಮಿಷ್ಟು ಜನರ ಮಧ್ಯೆ ನಿಜ ಹೇಳುವಂಥವ್ರೊಬ್ಬರು ಇಲ್ವಲ್ಲ ಅಂತ. ಬಿಡ್ತೋನೆ ಸರ್, 100 ಜನ ಅಪರಾಧಿಗಳ ಮಧ್ಯೆ ಒಬ್ಬ ನಿರಪರಾಧಿನೂ ಇರ್ತಾನೆ ಸರ್. 100 ಜನ ಸುಳ್ಳು ಹೇಳೋರ ಮಧ್ಯೆ ನಿಜ ಹೇಳೋನು ಒಬ್ಬನಾದ್ರೂ ಇರ್ತಾನೆ ಸರ್. ಹಾಗಾದ್ರೆ ನಿಜ ಹೇಳು, ಪ್ರಾಮಾಣಿಕವಾಗಿ ನೀವೆಲ್ಲ ಹೀಗೆ ದುಡಿಮೆ ಮಾಡ್ತಾ ಇದ್ದೀರೋ, ಇಲ್ಲ ಜೈಲ್ ಸೂಪರಿಂಟೆಂಡರ್ ಬಂದ್ರು ಅಂತ ಆ ಬೈಕ್ ಹೀಗೆ ಸ್ಪೀಡ್ ಎತ್ತಿದ್ದೀರೋ? ಸರ್, ನಿಜವಾಗ್ಲೂ ನಿಜ ಹೇಳ್ಬೇಕು ಅಂದ್ರೆ ನಿಮ್ ಕೈಲಿರೋ ಆ ಲಾಠಿ ಬೈಕ್ಗೆ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ತಪ್ಪು. ಪೊಲೀಸ್ನವ್ರ ಕೈಲಿರೋ ಈ ಲಾಠಿಗೆ ನೀವು ಹೆದರ್ಬೇಕಾಗಿಲ್ಲ, ನಿಮ್ ಮನಸ್ಸಾಕ್ಷಿಗೆ ನೀವು ಹೆದರ್ಬೇಕು. ಮಾಡ್ಲೇಬೇಕಾದ ಕರ್ತವ್ಯನ ನಿಷ್ಠೆಯಿಂದ ನಿರ್ವಹಿಸ್ಬೇಕು ಅಷ್ಟೇ. ಆಯ್ತು ಸರ್. ನನ್ನ ಅನುಭವದಲ್ಲಿ ಹೇಳ್ತೀನಿ ಕೇಶವ, ಈ ಅಸಿಸ್ಟೆಂಟ್ ಸೂಪ್ರಿಡೆಂಟ್ ಸುರೇಂದ್ರ ಇದಾನಲ್ಲ, ಕಿರಾತ ಕಟುಕ, ಅವನು ಕೋಲ್ನಿಂದಲೇ ಮಾತಾಡಿಸ್ತಾನೆ. ಆದ್ರೆ ಈ ನಮ್ಮಪ್ಪ ನೇರವಾಗಿ ಎದೆಯಿಂದಲೇ ಮಾತಾಡಿಸ್ತಾರೆ. ಇಲ್ಲಿ ನಮಗಂತೂ ಇವರೇ ಪ್ರತ್ಯಕ್ಷ ದೇವ್ರು. ಅಯ್ಯೋ ಬಿಡ್ತು ಅನ್ನಪ್ಪ, ಇಲ್ಲಿ ಸೂಪರ್ಡೆಂಟು ನಮ್ ಹಾಗೆ ಕೈದಿ ಕಂಡ್ರಯ್ಯ. ಕೈದಿ? ಮತ್ತಿನ್ನೇನು ನೋಡ್ರಪ್ಪ, ಹಗಲು ರಾತ್ರಿ ಅವರು ಈ ಕಾಂಪೌಂಡ್ ಒಳಗೆ ಡ್ಯೂಟಿ ಮಾಡ್ಬೇಕು, ನಾವು ಈ ಕಾಂಪೌಂಡ್ ಒಳಗೆ ಡ್ಯೂಟಿ ಮಾಡ್ಬೇಕು. ಅವ್ರಿಗೂ ನಮಗೂ ವ್ಯತ್ಯಾಸ ಇಷ್ಟೇ ಅಪ್ಪ. ಅವರು ಆಗಾಗ ಇಲ್ಲಿಗೂ ಮನೆಗೂ ಓಡಾಡ್ತಾರೆ, ನಾವು ಆಗಾಗ ಇಲ್ಲಿಗೂ ಸೆಲ್ಗೂ ಓಡಾಡ್ತೀವಿ. ಲಡಕ್ ತಟ್ಟೆ ಸರಿಯಾಗಿಡಿಯಾ? ಲಂದಾಕ್ ಸಾಹೇಬ್ರೆ, ಜೈಲಿನಲ್ಲಿ ಒಬ್ಬರಿಗೆ ಒಂದೇ ಮೀಲ್ಸು ಅನ್ಕೊಂಡಿದ್ದೆ. ಪರವಾಗಿಲ್ಲ ಸರ್, ತಾಕತ್ ತಗೋಂತ ನನಗೆ ಡಬಲ್ ಮೀಲ್ಸ್ ಕೊಡ್ತಾ ಇರೋದು ನನ್ನ ಜೈಲ್ ಸರ್ವಿಸ್ ನಲ್ಲಿ ಇದೆ ಫಸ್ಟ್ ಸರ್. ನಿನಗ್ ತಾಕತ್ ತಗೊಳಕ್ಕೆ ಅಂತ ಕೊಡ್ತಾ ಇಲ್ಲ, ನಿನ್ ತಾಕತ್ ಎಷ್ಟಿದೆ ಅಂತ ಪರೀಕ್ಷೆ ಮಾಡಕ್ಕೆ. ತಾಕತ್ ಪರೀಕ್ಷೆನಾ? ಅದು ಜೈಲ್ನಲ್ಲ. ಏನ್ ಸರ್ ಅದು? ನೋಡು, ಇದನ್ನ ತಗೊಂಡೋಗಿ ನರಸಿಂಹನ್ ಕೊಡ್ಬೇಕು. ನರಸಿಂಹನ್ಗ? ನರಸಿಂಹನ್ಗ ನಾನಾ? ಸರ್ 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 ನೋಡಪ್ಪ, ನೀನ್ ಕರೆದ್ರೆ ಇಲಿ ಕೂಡ ಬಿಲ್ದಿಂದ ಹೊರಗೆ ಬಂತು, ನಿನ್ನ ಅಂಗೈ ಮೇಲೆ ಕೂತು ನಿನ್ ಜೊತೆ ಹರಟೆ ಹೊಡಿತು. ಆ ಹುಲಿಗೆ ಹೊಟ್ಟೆಗೆ ಹಾಕೋದಕ್ಕೆ ನೀನೇ ಸರಿ. ಹೋಗ್ ಕೊಟ್ಬಿಟ್ ಬಾ. ಸಾರ್, ಏ ನೋಡ್ದ ನನ್ನ ಕೆಪಾಸಿಟಿ ಎಷ್ಟಿದೆ ಅಂತ ಇಡೀ ಜೈಲಿನಲ್ಲಿ ಇವರೊಬ್ಬರಿಗೆ ಗೊತ್ತಿರೋದು. ಮಂಜಯ್ಯ, ನಿನ್ ಕೆಪಾಸಿಟಿ ಎಷ್ಟು ಅಂತ ನೋಡ್ತೀನಿ. ಊಟ ಕೊಟ್ಟು ಬರ್ತೀಯಾ? ಲೋ ಒಳಕ್ ಮಂಡ್ಲ, ಎತ್ತ ಕೈನ ತಗೊಳ್ಳೋ ತಟ್ಟೆನ ಹೋಗಿ ಕೊಟ್ಟು ಬಾ. ಹೋಗ್ಬೋದು, ಬರೋದ್ ಗ್ಯಾರಂಟಿ ಇಲ್ವಲ್ಲ. ನರಸಿಂಹ ನಿನಗಲ್ಲ, ದೇವರಿಗೆ. ಲಕ್ಷ್ಮೀ ನರಸಿಂಹ ನೀರೇ ಕಾಪಾಡ್ಬೇಕಪ್ಪ.
ನರಸಿಂಹಣ್ಣ, ಅದೇ ಮುದ್ದೆ, ಅದೇ ಸಾರು, ಅದೇ ನೀರು. ಬಾಯಿ ರುಚಿ ಮಾತ್ರ ನೋಡ್ಬೇಡ, ಸುಮ್ಮನೆ ಹೊಟ್ಟೆ ಜಮಾಯಿಸ್ಕೋ. ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿದ್ದಂಗೆ ನಿನಗೆ ಸ್ಪೆಷಲ್ ಸಿಂಗಲ್ ರೂಮ್ ಕೊಟ್ಟವ್ರೆ. ಒಂದೇ ವ್ಯತ್ಯಾಸ, ಅಲ್ಲಿ ಕರ್ಟನ್ ತೂಗುತ್ತೆ, ಇಲ್ಲಿ ಕಂಬಿ ತೂಗುತ್ತೆ. ಇಷ್ಟೇ ಹಬ್ಬ ವ್ಯತ್ಯಾಸ. ಇದೆಲ್ಲ ಮನಸ್ಸು ಕಚ್ಕೋಬೇಡ ನರಸಿಂಹಣ್ಣ. ಗಡದಾಗ ಮುದ್ದೆ ಹೊಡೆದು ಸಖತ್ತಾಗಿ ನಿದ್ದೆ ಹೇಳಿ. ನರಸಿಂಹಣ್ಣ, ಕಾವೇರಿ ಚೆಂಬಲ್ಲ ಅವಳೆ, ಕೈ ತೊಳ್ಕೋ. ಒಟ್ಟೂಟ ಎಸೆಯೋಷ್ಟು ಸತ್ಯನ ನಿನಗೆ? ನಿನ್ನ ಊಟ ನನಗೆ ಬೇಡ, ಅದಕ್ಕೆ ಎಷ್ಟೇ. ಏನ್ ಮಾಡ್ತೀಯ ಸಾರು? ಇದೇ ಕೈ ತಾನೇ ಊಟ ಎಸ್ತಿದ್ದು? ಊಟ ಎಸ್ತಿದ್ದು ಇದೇ ಕೈ. ಒಂದು ಮೈನ ಕೊಚ್ಚಾಕಿ ಇನ್ನೊಂದು ಮೈಗೆ ಕಾಯ್ತಾ ಇರೋದು ಇದೇ ಕೈ. ಈ ಕೈನ ಏನ್ ಮಾಡ್ತೀಯ ಸಾರು? ಒಡಿ ಸಾರು, ಒಡಿ. ನಿನ್ನ ಕೈ ದಣಿಯ ಗಂಟ ಒಡಿ. ಇನ್ನು ಸಾರಿ ಗಲಾಟೆ ಮಾಡಿದ್ರೆ ಏರೋಪ್ಲೇನ್ ಹತ್ತಿಸ್ತೀನಿ, ಜ್ಞಾಪಕ ಇಟ್ಕೋ. ಸಾರ, ಏರೋಪ್ಲೇನ್ ಏರಿಸ್ತೀಯ ಸಾರ? ನಿನ್ನ ಕೈಯಲ್ಲಿ ತಾಕತ್ತಿದ್ರೆ ನೇಣ್ ಮರ ಹಚ್ಚು, ನೇಣ್ ಮರ ಹಚ್ಚು ಸಾರ. ಅಲ್ಲ ನರಸಿಂಹಣ್ಣ, ನೀನ್ ಮಾಡಿದ ಕೆಲಸ ನಿನಗೇ ಸರಿ ಅನ್ಸ. ಅಲ್ಲ, ಒಟ್ಟೂಟ ಆಚೆಗೆಷ್ಟು ಅಬ್ರ ಹಾಕ್ತಿದೆಯಲ್ಲ, ಇದು ಯಾವ ನ್ಯಾಯ ಅಣ್ಣ? ಯಾವ್ದಪ್ಪ ನ್ಯಾಯ? ಅವ್ರ ಖುಷಿಗೆ ಅಂತ ಹೊಡೆದು ಅಬ್ರ ಮಾಡಿ ಅಟ್ಟಾಸ ಹಾಕೋದ್ ಕಂಡ್ರೆ ನನಗೂ ಅಬ್ರ ಮಾಡಿ ಅಟ್ಟಾಸ ಮಾಡಕ್ಕೆ ಖುಷಿ ಕೆಸ್ವ, ಖುಷಿ. ಹುಡ್ತು ಅನ್ನಣ್ಣ, ನಾಯಿ ಮನುಷ್ಯನ್ ಕಚ್ಚತ್ತೆ, ಹಂಗಂತ ಮನುಷ್ಯ ನಾಯಿನ ಕಚ್ಚಕ್ಕಾಗತ್ತ? ಈ ಜೈಲಿಂದ ಆಚೆ ಒಂದು ಊಟದ ಬೆಲೆ ಏನು ಅಂತ ನಿನಗ್ ಗೊತ್ತಿಲ್ಲಣ್ಣ. ಆಗಾಗ ಜೈಲು ಒಳಕ್ಕೂ ಹೊರಕ್ಕೂ ಓಡಾಡ್ತಿರೋ ನನಗ್ ಗೊತ್ತಣ್ಣ. ಒಂದು ಮುದ್ದೆ, ಒಂಚೂರು ರೊಟ್ಟಿಗೆ ಆಚೆ ಜನ ಎಷ್ಟು ಕಷ್ಟ ಪಡ್ತಾರೆ ಅಂತ. ಊಟ ಊಟ ಅಂತ ಹೊಡ್ಕೊಳ್ಳೋಣ ಐತಿಯಲ್ಲ ಮನಿಂದಲೇ. ನೀನು ಪಿಕ್ ಪಾಕೆಟ್ ಮಾಡಿ ಒಳಗ್ ಬಂದವ, ನಾನು ಕೊಲೆ ಕೊಲೆ ಮಾಡಿ ಬಂದವ. ಅದು ಸರಿ ಅಣ್ಣ, ನಿನ್ನ ಶಕ್ತಿಗೆ ನೀನೊಂದು ಕೊಲೆ ಮಾಡಬಹುದು, ನಮ್ಮ ಯೋಗ್ಯತೆಗೆ ನಾನೊಂದು ಪಿಕ್ ಪ್ಯಾಕೆಟ್ ಮಾಡಬಹುದು. ಒಂದು ವೇಳೆ ನಾನೇ ಒಂದು ಕೊಲೆ ಮಾಡಿದೆ, ನೀನೇ ಒಂದು ಪಿಕ್ ಪ್ಯಾಕೆಟ್ ಮಾಡಿದೆ,